ದರ್ಶನ್ ಹಾಗೂ ಗ್ಯಾಂಗ್ನಿಂದ ರೇಣುಕಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ 5 ಆರೋಪಿಗಳ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ ನಕಾರ. ಪವನ್, ಧನರಾಜು, ರಾಘವೇಂದ್ರ, ವಿನಯ್, ನಂದೀಶ್ಗೆ ರಿಲೀಫ್ ಸಿಕ್ಕಿದೆ. ಈಗ ಜಾಮೀನು ರದ್ದುಗೊಳಿಸೋದಕ್ಕೆ ಕೋರಿ ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಸಿತ್ತು. ಹೈಕೋರ್ಟ್ ನ್ಯಾಯಮೂರ್ತಿ ಎಸ್ ರಾಚಯ್ಯ ಅವರ ಪೀಠದಿಂದ ಆದೇಶ ಕೂಡ ಹೊರಬಿದ್ದಿದೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರ ಸಹಚರರಿಗೆ ಮಹತ್ವದ ಒಂದು ರಿಲೀಫ್ ಸಿಕ್ಕಿದೆ ಅಂತ ಹೇಳಬಹುದು. ಈಗ 5 ಆರೋಪಿಗಳ ಜಾಮೀನು ರದ್ದುಪಡಿಸಬೇಕು ಅಂತ ಪ್ರಾಸಿಕ್ಯೂಷನ್ ಸಲ್ಲಿಸಿದ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ತಿರಸ್ಕರಿಸಿದೆ. ಸುಪ್ರೀಂ ಕೋರ್ಟ್ ಈ ಹಿಂದೆ ದರ್ಶನ್ ಸೇರಿದಂತೆ ಕೆಲ ಆರೋಪಿಗಳ ಜಾಮೀನು ರದ್ದುಪಡಿಸಿದ್ದ ಹಿನ್ನೆಲೆಯಲ್ಲಿ ಉಳಿದ ಆರೋಪಿಗಳ ಜಾಮೀನನ್ನ ಕೂಡ ರದ್ದುಪಡಿಸಬೇಕು ಅಂತ ಪ್ರಾಸಿಕ್ಯೂಷನ್ ಮನವಿಯನ್ನ ಮಾಡಿತ್ತು. ಆದ್ರೆ ಹೈಕೋರ್ಟ್ ಇದೀಗ ಆ ಒಂದು ಅರ್ಜಿಯನ್ನ ತಳ್ಳಿ ಹಾಕಿದ್ದು ಆರೋಪಿಗಳಿಗೆ ತಾತ್ಕಾಲಿಕ ಒಂದು ನೆಮ್ಮದಿ ಸಿಕ್ಕಂತಾಗಿದೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ದರ್ಶನ್ ಸೇರಿದಂತೆ 7 ಆರೋಪಿಗಳ ಜಾಮೀನನ್ನ ರದ್ದುಪಡಿಸಿ ಮತ್ತೆ ಜೈಲಿಗೆ ಕಳಿಸಿತ್ತು. ಇದೇ ಆದೇಶವನ್ನ ಆಧಾರವಾಗಿಟ್ಟುಕೊಂಡು ಉಳಿದ ಆರೋಪಿಗಳ ಜಾಮೀನನ್ನ ಕೂಡ ರದ್ದುಪಡಿಸಬೇಕು ಅಂತ ಪ್ರಾಸಿಕ್ಯೂಷನ್ ವಾದ ಮಾಡಿತ್ತು. ಸುಪ್ರೀಂ ಕೋರ್ಟ್ ನೀಡಿರತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳಿಗೂ ಕೂಡ ಒಂದೇ ಮಾನದಂಡ ಅನ್ವಯ ಆಗಬೇಕು ಅನ್ನೋದು ಪ್ರಾಸಿಕ್ಯೂಷನ್ನ ಒಂದು ಪ್ರಮುಖ ವಾದ ಆಗಿತ್ತು. ಆದರೆ ಆರೋಪಿಗಳ ಪರ ವಕೀಲರು ಪ್ರತಿಯೊಬ್ಬ ಆರೋಪಿಯ ಪಾತ್ರ, ಸಾಕ್ಷ್ಯಗಳ ಹಾಗೂ ಜಾಮೀನು ಮಂಜೂರಾದ ಸಂದರ್ಭಗಳು ವಿಭಿನ್ನವಾಗಿದೆ ಅಂತ ನ್ಯಾಯಾಲಯದ ಗಮನ ಸೆಳೆದಿದ್ರು. ಎರಡೂ ಕಡೆಯ ವಾದ ಪ್ರತಿವಾದಗಳನ್ನು ಸುದೀರ್ಘವಾಗಿ ಆಲಿಸಿರ್ತಕ್ಕಂಥ ಹೈಕೋರ್ಟ್ ನ್ಯಾಯಮೂರ್ತಿ ಎಸ್ ರಾಚಯ್ಯ ಅವರ ಪೀಠ ಪ್ರಾಸಿಕ್ಯೂಷನ್ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಇದರೊಂದಿಗೆ 5 ಆರೋಪಿಗಳ ಜಾಮೀನೇನಿದೆ ಆ ಜಾಮೀನು ಮುಂದುವರಿಯುತ್ತೆ. ಅವರಿಗೆ ಸದ್ಯಕ್ಕೆ ಒಂದು ರಿಲೀಫ್ ಸಿಕ್ಕಿದೆ ಅಂತ ಹೇಳಬಹುದು.